ಅಯೋಧ್ಯೆ ರಾಮ ಮಂದಿರದ ಪ್ರಕರಣ ಏನಿದೆ, ದೇಣಿಗೆ ಚೋರಿ ಮಾಡಿರೋದು, ಕಾಸು ಹೊಡೆದಿರೋದು, RSS ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರ ಪ್ರಧಾನ ಕಾರ್ಯದರ್ಶಿಗಳು ತಲೆಮಾರುಗಳ ಹೋರಾಟ ಮತ್ತು ಕೋಟ್ಯಾಂತರ ರಾಮಭಕ್ತರ ಸಮರ್ಪಣೆ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಆಯ್ತಿದ್ದು ಇಲ್ಲಿ ಲೂಟಿ ಆಗಿರೋದು ದುರದೃಷ್ಟಕರ. ಇದು ಸಮಾಜದ ಭಾವನೆ ಮತ್ತು ನಂಬಿಕೆಗೆ ತೀವ್ರ ನೋವನ್ನು ತಂದಿದೆ. ಇದನ್ನೇ ಮುಂದಿಟ್ಕೊಂಡು ಕೆಲವರು ಹಿಂದೂ ಧರ್ಮನ ಕೆಣಕಲು ಯತ್ನಿಸ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅವರು ಹೇಳಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಆರೋಪಿಗಳಿಂದ ಮೊಬೈಲು, ಪ್ರಬಲ ಸಾಕ್ಷಿಗಳನ್ನೆಲ್ಲ ಈ ಮಧ್ಯೆ SIT ಕಲೆಕ್ಟ್ ಮಾಡ್ಕೊಂಡಿದೆ. ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿದ್ರಂತೆ, ಡ್ಯಾಶು ಅದು ಏನೇನೋ ಹಬ್ಬುತ್ತಾ ಇದೆ ಇವಾಗಂತೂ. ಅವನು ಯಾವನೋ ಟ್ರಸ್ಟಿ ಅದು ಯಾವುದೋ ಊರಲ್ಲಿ 20 ಕೋಟಿ ಆಸ್ತಿ ಮಾಡಿಬಿಟ್ನಂತೆ, ಅವ್ನು ಯಾವನೋ ಟ್ರಸ್ಟಿ ಯಾವುದೋ ಊರಲ್ಲಿ ಹೋಟ್ಲು ತಗೊಂಬಿಟ್ನಂತೆ, ಅವ್ನು ಯಾವನೋ ಟ್ರಸ್ಟಿ ಯಾವುದೋ ಊರಲ್ಲಿ ಜಮೀನು ತಗೊಂಬಿಟ್ನಂತೆ, ಅವ್ನು ಯಾವನೋ ಟ್ರಸ್ಟಿ ಯಾವುದೋ ಊರಲ್ಲಿ 26 ಗಾಡಿ ತಗೊಂಡಿದ್ದಾನಂತೆ. ಏನೇನೋ ಹಬ್ಬುತ್ತಾ ಇದೆ ಈಗ ಸುದ್ದಿಗಳು. ವಿ ಹ್ಯಾವ್ ನೋ ಐಡಿಯಾ. ಹೋಟೆಲ್ ಮಾಡಿದ್ದಾರೆ. ಈ ಮಧ್ಯೆ ಹಣ ಹಂಚಿಕೆ ಬಳಿಕ ಪಾರ್ಟಿ ಮಾಡಿರುವ ಈ ದ್ರೋಹಿಗಳು ಕಂತೆ ನೋಟನ್ನು ಹಿಡ್ಕೊಂಡು ಫೋಟೋಗೆಲ್ಲ ಪೋಸ್ಟ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವತ್ತಿಂದ ಹೇಳ್ತಿರೋದು, ಈ ಕಚ್ಚಡಗಳನ್ನು ಹ್ಯಾಂಡ್ ಓವರ್ ಮಾಡಿ ಹೊಡೆದು ಸಾಯಿಸೋಣ ಅಂತ. ನಿಜ, ನಾನು ಅವತ್ತಿಂದ ಬಡ್ಕೋತಿರೋದು ಏನಕ್ಕೆ, ಆ ಚಂಪತ್ ರಾಯನ್ನ ಪ್ರೊಟೆಕ್ಟ್ ಮಾಡಬೇಡಿ ಅಂತ. ಈಗ ರಾಜಕಾರಣಿಗಳು ಹೇಸಿಗೆ ತಿನ್ನುವ ಕಚಡ ರಾಜಕಾರಣಿಗಳು ಬಿ ಜೆ ಪಿ ಒಳಗಡೆನೇ ಇರುವಂತಹ ಹೇಸಿಗೆ ತಿನ್ನೋ ಕಚಡ ರಾಜಕಾರಣಿಗಳು, ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ದ್ರೋಹ ಮಾಡ್ತಿರುವಂತಹ ರಾಕ್ಷಸ BJP ಲೀಡರ್ಗಳು ಕೆಲವರು ಅವನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಓಡಾಡ್ತಿದ್ದಾರೆ ಇವಾಗ. ಹೌದು, ಅವರನ್ನು ರೋಡಲ್ಲಿ ಹೊಡಿಬೇಕು. ನನ್ನ ಪ್ರಕಾರದಲ್ಲಿ ಅವ್ರಿಗೂ ಹೊಡಿಬೇಕು ರೋಡಲ್ಲಿ. ಯಾವನು ಪ್ರೊಟೆಕ್ಟ್ ಮಾಡೋಕ್ಕೆ ಬರ್ತಾನೆ ಅವನಿಗೂ ಚಪ್ಪಲಿ ಹೊಡಿಬೇಕು, ಅವನಿಗೂ ಮೊಟ್ಟೆಲಿ ಹೊಡಿಬೇಕು, ಅವನಿಗೂ ಸಾಧ್ಯ ಆದರೆ ಬುರುಡೆ ಹೊಡೆದಾಕ್ಬೇಕು. ಅವನಿಗೆ ಕಚಡಾಗಿ ಪ್ರೊಟೆಕ್ಟ್ ಮಾಡೋಕ್ಕೆ ಬರೋ ಅವನಿಗೆ ಅರೆಸ್ಟ್ ಮಾಡಿ ಅವನನ್ನು. ಹೀ ಈಸ್ ಮಾರಲಿ, ಲೀಗಲಿ, ಎಥಿಕಲಿ ಎಲ್ಲ ಆ್ಯಂಗಲಲ್ಲೂ ಹೀ ಈಸ್ ರೆಸ್ಪಾನ್ಸಿಬಲ್. ಹೀ ಈಸ್ ರೆಸ್ಪಾನ್ಸಿಬಲ್. ಅರೆಸ್ಟ್ ಹಿಮ್, ಫೈಲ್ ಅನ್ FIR ಆನ್ ಹಿಮ್, ದೆನ್ ಕಂಡಕ್ಟ್ ದ ಎನ್ಕ್ವೈರಿ. ಲೆಟ್ ಅಸ್ ಸಿ ಏನಾಗುತ್ತೆ. ಅಲ್ಲ, FIR ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕೂಡ. ಈಗ RSS ಅವ್ರು ಬಂದು ನೀವು ಹೇಳಿಕೆ ಕೊಟ್ಟಿದ್ದೀರಿ, ನಿಮ್ಮ ಹೇಳಿಕೆ ಸರಿ ಇರ್ಬೋದು. ನಾವ್ಯಾರೂ ಹೇಳಿಲ್ಲ ಇದನ್ನು ಹಿಂದೂ ಧರ್ಮ ಮಾಡಿದೆ, ಈ ದ್ರೋಹನ, ಚೋರಿನ, ದೇಣಿಗೆನ ಲೂಟಿ ಹೊಡೆದಿದೆ ಅಂತ. ನಾವ್ಯಾರೂ ಹೇಳಿಲ್ಲ ಹಿಂದೂ ಧರ್ಮ ಮಾಡಿದೆ ಅಂತ. ನಾವ್ಯಾರೂ ಹೇಳಿಲ್ಲ ನರೇಂದ್ರ ಮೋದಿ ತಿಂದಿದ್ದಾರೆ ದುಡ್ಡನ್ನು ಅಂತ. ನಾವ್ಯಾರೂ ಹೇಳಿಲ್ಲ ಯೋಗಿ ತಿಂದಿದ್ದಾರೆ ದುಡ್ಡನ್ನು ಅಂತ. ನಾವ್ಯಾರೂ ಹೇಳಿಲ್ಲ RSSನವ್ರು ನೀವು ತಿಂದಿದ್ದೀರಿ ದುಡ್ಡನ್ನು ಅಂತ. ನಾವ್ಯಾರೂ ಹೇಳಿಲ್ಲ. ನಾವು ಹೇಳ್ತಿರೋದು, ನೀವುಗಳು ಇವರಿಗೆ ರಕ್ಷಕರಾಗಿ ನಿಲ್ಲುವಂತೆ ಗೋಚರಿಸಬಾರದು. ನಾವು ಹೇಳ್ತಿರೋದು, ನೀವಿವತ್ತು ಏನೋ ಅದು ನೀವು ಹೇಳಿದ್ದ ರಾಮ ಭಕ್ತರ ಶಕ್ತಿಯ ಪರಿಣಾಮವಾಗಿ ಇವತ್ತಾಗಿರೋದು ನೀವು. ಇದರ ಹೂ ವುಡ್ ಹ್ಯಾವ್ ಕೇರ್ಡ್ RSS ಇನ್ ದಿಸ್ ಕಂಟ್ರಿ? ಎಸ್, ಈ ದೇಶದ ಜನ ಆ ರೀತಿ ನಿಲ್ಲದೇ ಇದ್ದಿದ್ದರೆ ಒಂದು ವಿಚಾರದಲ್ಲಿ ಯಾರು ಹೂ ವುಡ್ ಹ್ಯಾವ್ ಥಾಟ್ ಯುವರ್ ಪಾರ್ಟಿ ವುಡ್ ಹ್ಯಾವ್ ಕಮ್ ಟು ಪವರ್ ಇನ್ ದಿಸ್ ಕಂಟ್ರಿ? ಹೂ ವುಡ್ ಹ್ಯಾವ್ ಥಾಟ್ BJP ಕ್ಯಾನ್ ಅಚೀವ್ 2 ಟರ್ಮ್ಸ್ನ 3rd ಟರ್ಮ್ನ ವಾಪಸ್ಸು? ಹೂ ಬಂದು ಬೊಗಳ ಬಿಡ್ತಾ ಇದ್ದೀರಲ್ಲ ನಿಂತ್ಕೊಂಡೆಲ್ಲ ಅಯೋಗ್ಯರುಗಳ ಥರ ಒಬ್ಬೊಬ್ಬರು. ಹಾಗಾಗಿ ನಾವು ಹೇಳ್ತಿರೋದು, ಹಿಂದೂ ಧರ್ಮದ ತಪ್ಪಲ್ಲ ಇದು. ಹೌದು, ಹಿಂದೂ ಧರ್ಮ ಅಥವಾ ನಂಬಿಕೆ ಏನಿದೆ ರಾಮನ ವಿಚಾರದಲ್ಲಿ ಅಥವಾ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಳದ ವಿಚಾರದಲ್ಲಿ, ರಾಮ ಮತ್ತು ಆ ಜನ್ಮಸ್ಥಳದ ವಿಚಾರದಲ್ಲಿ ನಂಬಿಕೆ ಇರುವವರು ಇಂತಹ ಚಿಲ್ಲರೆಗಳ ಕಚಡ ಕೆಲಸದಿಂದ ನಂಬಿಕೆ ಕಳ್ಕೊಳ್ಳಲ್ಲ. ಶಬರಿಮಲೆಯಲ್ಲಿ ಕಳ್ಳರು ತಿಂದು ತೇಗಿದ್ದಾರೆ, ಜನ ನಂಬಿಕೆ ಕಳ್ಕೊಂಡಿಲ್ಲ. ಯಾಕಂದರೆ ಆ ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆ ಅಷ್ಟು ಗಟ್ಟಿಯಾಗಿದೆ. ಅದು ಇವೆಲ್ಲವನ್ನು ಮೀರಿದ ನಂಬಿಕೆ ಮತ್ತು ಗಟ್ಟಿಯಾಗಿರುವಂಥದ್ದು. ಅದು ನಿಮ್ಮಿಂದ ಬಂದಿರುವಂತಹ ನಂಬಿಕೆ ಅಲ್ಲ, ನಮಗಾಗಿ ಬಂದಿರುವಂತಹ ನಂಬಿಕೆ ಅದು. ಹಾಗಾಗಿ ನಿಮ್ಮನ್ನು ಕೇಳ್ಕೊಂಡಲ್ಲ ನಾವು ಅಲ್ಲಿಗೆ ಒಪ್ಪಿಸ್ಕೋತಾ ಇರೋದು. RSSನವ್ರನ್ನೋ BJPನವ್ರನ್ನೋ ಇನ್ನೊಬ್ಬನೋ ಕಚಡನೋ ಕಂತ್ರಿನೋ ಹಲ್ಕಟ್ನೋ ಎಂತೆಂಥ ಭಾಷೆ ಬೇಕಾದ್ರೂ ಹೇಳ್ತೀನಿ ನಾನು. ನಿಮ್ಮನ್ನು ನೋಡ್ಕೊಂಡು ಅಲ್ಲ ನಾವು ಅಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಹಾಗಾಗಿ ಆ ನಂಬಿಕೆ ನಮಗೆ ಸಡಿಲ ಆಗಲಿಕ್ಕಿಲ್ಲ. ಚರ್ಚ್ಗಳಲ್ಲಿ ಪಾದ್ರಿಗಳು ಮಕ್ಕಳನ್ನೋ ಅಥವಾ ಯಾರೋ ಹೆಣ್ಣು ಮಕ್ಕಳನ್ನೋ ಸೆಕ್ಸುಯಲಿ ಎಕ್ಸ್ಪ್ಲಾಯಿಟ್ ಮಾಡಿದ್ರು ಅಂತ ಆರೋಪಗಳಿವೆ ಭಾಳ ಕಡೆ ಪ್ರಪಂಚದಲ್ಲಿ. ಹೌದು, ಹಾಗನ್ಬಿಟ್ಟು ಚರ್ಚ್ಗೆ ಹೋಗೋದು ಯಾರೂ ಬಿಟ್ಟಿಲ್ಲ. ಯಾಕಂದರೆ ಅದು ಕ್ರಿಶ್ಚಿಯಾನಿಟಿಯ ಮಿಸ್ಟೇಕ್ ಅಲ್ಲ, ಆ ಕಚ್ಚಡ ಪಾದ್ರಿಯ ಮಿಸ್ಟೇಕ್ ಅದು. ಇಲ್ಲೂ ಅಂಥವ್ರು ಇದ್ದಾರೆ. ಇದು ಅದೇನೇ. ಮೌಲ್ವಿಗಳು ಮಸೀದಿಯಲ್ಲಿ ಕೆಲವರನ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಆರೋಪಗಳಿವೆ. ಹೌದು, ಹಾಗೆಂತ ಮಾತ್ರಕ್ಕೆ ಮುಸ್ಲಿಮರೆಲ್ಲ ಮಸೀದಿಗೆ ಹೋಗೋದು ಬಿಟ್ಟಿಲ್ಲ.
ಆ ಕಚಡ ಮೌಲ್ವಿ ಪ್ರಾಬ್ಲಮ್ ಅದು. ಹೇಗೆ ಕಚಡ ಇಲ್ಲಿ ಚಂದ ಕದ್ದಿದ್ದಾನೋ ಅವನು ಪ್ರಾಬ್ಲಮ್ ಇದು. ಅವನಿಗೆ ಕಾಲು ಮುರಿರಿ ಅಂತ ಹೇಳ್ತಾ ಇದ್ದೀವಿ ಹೊರತು ನೀವು ನಿಮ್ಮ ಮೇಲೇನೋ ದಾಳಿ ಆಗ್ತಿದೆ ಅನ್ನೋ ಥರ ನಾಟಕ ಆಡೋಕ್ಕೆ ಬರಬೇಡಿ ಇಲ್ಲಿ. ಡೋಂಟ್ ಟ್ರೈ ಟು ಪ್ರೊಟೆಕ್ಟ್ ದಟ್ ರಾಸ್ಕಲ್ಸ್ ಇಡಿಯಟ್ಗಳನ್ನೆಲ್ಲರೂ, ಕಚಡಗಳನ್ನು. ಭಾಳ ಕೋಪ ಬರುತ್ತೆ ಕೆಲವು ಸರಿ, ಏನು ಬೈದರೂ ಸಾಲಲ್ವೇನೋ ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ ಇವ್ರುಗಳಿಗೆ. ಈಗ RSSನವ್ರು ಹೇಳಿದ್ದು ಸುಲಭ, ಗೆಟ್ ದಿ ವರ್ಕ್ ಡನ್. ನೀವು ಹೇಳಿದ್ದು ಇಂಪಾರ್ಟೆಂಟ್ ಅಲ್ಲ ನಮಗೆ. ನೀವು ಹೇಳಿ, ನೀವು ನಿಮ್ಮ ತುಟಿ ಹಂಚಿನ ಈ ಮಾತುಗಳಿಂದ ನಮ್ಗೆ ಯಾವ ಲಾಭನೂ ಇಲ್ಲ. ಹೌದು. ನಿಮ್ಮನ್ನು ನಂಬಿ ಎಷ್ಟು ಜನ ಈ ದೇಶದಲ್ಲಿ ಯುವಕರುಗಳು ಅವತ್ತಿನ ದಿನ ರಕ್ತ ಕೊಟ್ಟಿದ್ದಾರೆ ಅನ್ನೋದು ನೆನಪಿಸ್ಕೊಳ್ಳಿ RSSನವ್ರು ಇವತ್ತು. ನಿನ್ನೆ ನಾನೆಲ್ಲ ಟ್ರಾವೆಲ್ ಮಾಡ್ತಿದ್ದಾಗ ಒಬ್ಬರು ಬಂದು ನನಗೆ ಹೇಳ್ತಾರೆ, ಕಾರ್ಯಸೇವಕರಾಗಿ ಹೋದವರಿಗೆ ರಕ್ತದ ತಿಲಕ ಇಡಬೇಕು ಅಂದಾಗ ಅಲ್ಲಿದ್ದಿದ್ದ ಶಾರ್ಪಿನ ಕಲ್ಲಿಗೆ ನನ್ನ ಬೆರಳನ್ನು ಒತ್ತಿ ರಕ್ತ ಬಂದ ಮೇಲೆ ಒಬ್ಬೊಬ್ಬನಿಗೂ ತಿಲಕ ಇಟ್ಟಿದ್ದೀನಿ ನಾನು ಅಂತ ಬಂದು ಹೇಳ್ತಾನೆ ಅವನು. ಎಷ್ಟು ನೋವಾಗಬೇಕು ಹೇಳಬೇಕು ಅವ್ನು, ಹಿಂಗಿರ್ಬೇಕು ಅವ್ನು ಲೆಕ್ಕ ಹಾಕೊಳ್ಳಿ ಅವನು. ಹಾಂ, ನಿಮ್ಮನ್ನು ನಂಬಿ RSS, ಹೀಸ್ ಅನ್ RSS ವರ್ಕರ್. ನನಗದನ್ನು ಹೇಳಿದ್ದವನು RSSನ ಒಬ್ಬ ಕಾರ್ಯಕರ್ತ. ನೀವು ನಾಳೆ ನನ್ನನ್ನು ಪ್ರಶ್ನೆ ಮಾಡಬಹುದು ಅನ್ನೋ ಅನುಮಾನ ಇದೆ ನನಗೆ. ಆ ಕಾರಣಕ್ಕೆ ಅವನ ಅಡ್ರೆಸ್ಸು ಹೆಸರನ್ನು ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಡೌಟ್ ಇದೆ ನಿಮ್ಮ ಮೇಲೆ. ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿಗೆ ಅವರದ್ದು ಎಷ್ಟು ಕಷ್ಟಪಟ್ಟಿರ್ಬೋದು ಪಾಪ ಅವರು. ಅವನು ಹೇಳ್ದ, ಬೌದ್ಧಿಕಗಳಲ್ಲಿ ನಾವು ಒಂದೊಂದು ಕೇಳಿಸ್ಕೊಂಡಿರೋದನ್ನು ಹೇಳಕ್ಕೆ ಹೊರಟ್ರೆ ಸಾರ್ ಇವಾಗ ಅಂತ. ಈಗ RSSನವರು ತುಟಿ ಹಂಚಿನ ಮಾತನ್ನು ಆಡಬೇಡಿ. ಈಗ ಆಡಿರೋದು ಸರಿ ಇದೆ, ಆದರೆ ಅದಕ್ಕೆ ಸರಿಯಾಗಿ ಹೊಂದಿಕೆಯಾಗುವಂತೆ, ನಿಮ್ಮ ಮೇಲೆ ವಿಶ್ವಾಸ ಉಳಿದುಕೊಳ್ಳುವಂತೆ ನೀವು ಸಂಬಂಧಪಟ್ಟವರ ಮೇಲೆ ಒತ್ತಡವನ್ನು ಹಾಕಿಸಿ ಅವರ ಮೇಲೆ ಕ್ರಮ ಆಗಬೇಕು. ದಟ್ ಇನ್ಕ್ಲೂಡ್ಸ್ ಚಂಪತ್ ರಾಯ್, ಆರ್ ಅನಿಲ್ ಮಿಶ್ರಾ, ಆರ್ ಗೋಪಾಲ್, ಹೂ ಎವರ್ ಇಟ್ ಈಸ್. ಕಳ್ಳ ಯಾವನಾದರೂ ಅಷ್ಟೇ ಅವನ ತಲೆ ಕತ್ತರಿಸಲೇಬೇಕು. ಎಸ್,